ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ, ಅಕ್ರಮ ಮರಳುಗಾರಿಕೆ ಜಾಲ ಲೋಕಾಯುಕ್ತ ದಾಳಿ ಮಾಡ್ತಾ ಇದೆ. ಮರಳು ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದಂತಹ ಲೋಕ ವಿವಿಧೆಡೆ ದಾಳಿ ನಡೆದರೂ ಕೂಡ ಏನೂ ಕ್ರಮವೇ ಆಗ್ತಾ ಇಲ್ಲ. ತಿಮಿಂಗಿಲ ಬಿಟ್ಟು ಮೀನು ಹಿಡಿಯುವಂತಹ ಕೆಲಸ ಅನ್ನುವಂತೆ ಪ್ರಭಾವಿ ಜನಪ್ರತಿನಿಧಿಗಳ ಕುಮ್ಮಕ್ಕು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಕ್ರಮ ಮರಳು ದಂಧೆಗೆ ಜಿಲ್ಲೆಯ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಡಿವಾಣ ಇಲ್ಲದೆ ಅಕ್ರಮ ಮರಳು ದಂಧೆ ಲೋಕ ಅಧಿಕಾರಿಗಳು ದಾಳಿ ನಡೆಸಿದ್ರು ಕೂಡ ಏನು ಯೂಸ್ ಆಗ್ತಾ ಇಲ್ಲ. ದಾಳಿ ನಡೆಸಿದಾಗ ಸಣ್ಣ ಪುಟ್ಟ ಕೇಸ್ಗಳು ಹಾಕಿ ನಿರ್ಲಕ್ಷ್ಯವನ್ನು ಕೂಡ ತೋರಿಸ್ತಾ ಇದ್ದಾರೆ. ದಂಧೆಗೆ ಹಿಂದಿನ ಪ್ರಭಾವಿ ಕೈಗಳ ಪತ್ತೆ ಮಾಡದಂತಹ ಲೋಕ ನಮಗೆ ಯಾಕಿಲ್ಲದ ಉಸಾಬರಿ ಅನ್ನೋ ರೀತಿ ಮನಸ್ಥಿತಿ ಕೂಡ ತಲುಪಿದ್ದಾರೆ. ಜನಪ್ರತಿನಿಧಿಗಳ ಕುಮ್ಮಕ್ಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಇದೀಗ ಕಿಡಿಕಾರ್ತಾ ಇದ್ದಾರೆ ಕೂಡ. ಈ ಮರಳು ದಂಧೆ ಅನ್ನುವಂಥದ್ದು ನಿಜಕ್ಕೂ ಪ್ರಭಾವಿಗಳ ಒಂದು ಸಪೋರ್ಟ್ ಇಲ್ಲದೆ ಮಾಡಕ್ ಸಾಧ್ಯನಾ? ನೋಡಿ, ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ನವ್ರು ಹೋಗಿ ಬಂದ್ರು ಕೂಡ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು, ಮತ್ತೆ ಏನಂತ ತಿಳ್ಕೋಬೇಕು? ಅಲ್ಲಿ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ, ಅನ್ಯಾಯ ಆಗ್ತಾ ಇದೆ, ಮುಂದೆ ನಡೀತಾ ಇದೆ, ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಬಾಯ್ ಬಡ್ಕೋತಾ ಇದ್ದಾರೆ. ಆದ್ರೂ ಕೂಡ ಏನು ಯೂಸ್ ಆಗ್ತಾ ಇಲ್ಲ. ಸೊ ನೋಡ್ತಾ ಇರ್ಬೋದು, ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳು ದಂಧೆ ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರುಗಳಿಗೆ ದೊಡ್ಡ ಜಾಲನೇ ಇದೆ. ಲೋಕಾಯುಕ್ತ ದಾಳಿ ಮಾಡಿದ್ರು ಕೂಡ ಏನು ಯೂಸ್ ಆಗಿಲ್ಲ. ಅಲ್ಲಿ ಮೇನ್ಲಿ ಅಲ್ಲಿ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರು ಫಸ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಬೇಕು. ಅವರು ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಪ್ರಭಾವಿ ಜನಪ್ರತಿನಿಧಿಗಳ ಕುಮ್ಮಕ್ಕೇ ಇದೆ ಅಂತ ಅನ್ನುವಂತಹ ಆರೋಪ ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಈ ಬೇಲಿನ ಇದ್ದು ಹೊಲ ಮೇಯುವಂತಹ ಕೆಲಸ ಆದ್ರೆ ಇನ್ನೇನಾಗುತ್ತೆ, ಮತ್ತೆ ಯಾರ ಭಯನೂ ಇರೋದಿಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳ ಸಪೋರ್ಟೇ ಇದೆ ಅಂತ ಅಂದಾಗ ಯಾರ ಭಯ ಇರುತ್ತೆ ಅವರಿಗೆ? ಅಷ್ಟು ಓಪನ್ ಸ್ಪೇಸಲ್ಲಿ ಏನು ತುಂಬ ಏನು ಊರಿಂದ ಆಚೆಗಿಲ್ಲ ಅಂತ ಅನಿಸುತ್ತೆ. ಅದು ಜನಗಳಿಗೆ ಗೊತ್ತಾಗೇ ಆಗುತ್ತೆ. ನಮ್ಮ ಊರಿನಲ್ಲಿ ಏನು ನಡೀತಾ ಇದೆ ಅಂತ ಅಷ್ಟು ಗೊತ್ತಾಗೋದಿಲ್ವಾ? ಸೊ ಕಂಪ್ಲೇಂಟ್ ಮಾಡ್ಬೋದು, ಮತ್ತಿನ್ನೇನೋ ಮಾಡ್ಬೋದು ಅನ್ನುವಂಥ ಭಯನೂ ಕೂಡ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ 100% ಅಲ್ಲ 200% ಅವ್ರಿಗೆ ಅಧಿಕಾರಿಗಳು ಅಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಕುಮ್ಮಕ್ಕಿಲ್ದೇನೆ ಇವರು ಇಷ್ಟು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಕ್ರಮ ಮರಳುಗಾರಿಕೆಯ ಜಾಲ ನೋಡಿ, ಲೋಕ ಬಿಸಿ ಮುಟ್ಟಿಸಿದ್ರು ಕೂಡ ಏನು ಯೂಸ್ ಇಲ್ಲ. ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇದ್ದಾರೆ. ವಿವಿಧೆಡೆ ದಾಳಿ ನಡೆದ್ರು ಕೂಡ ಏನು ಕ್ರಮ ಆಗ್ತಾ ಇಲ್ಲ. ಹೋಗ್ತಾರೆ, ಏನೋ ಓದೆ ಪುಟ್ಟ ಬಂದೆ ಪುಟ್ಟ, ಹೋಗೋದು, ವಾನ್ ಮಾಡೋದು, ಬರೋದು. ಈಗೇನೋ ದೊಡ್ಡವ್ರು ಗಾದೆ ಮಾತು ಹೇಳಿದ್ದಾರೆ, ತೊಟ್ಲೂನು ತೂಗೋದು ಮಗುನು ಚಿವುಟೋದು ಅನ್ನೋ ಹಾಗಾಗ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ಈ ಕಡೆ ಜನಗಳ ಕಣ್ಣಿಗೆ ಕಾಣಿಸೋ ಹಾಗೆ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಹೋಗ್ತಾರೆ, ಏನೋ ಒಂದು ವಾರ್ನ್ ಮಾಡಿದೀವಿ ಅನ್ನೋ ರೀತಿ ಹೋಗ್ತಾರೆ ಬರ್ತಾರೆ ಅಂತ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿ ಇರುವಂತಹ ಜನಪ್ರತಿನಿಧಿಗಳು ಅಧಿಕಾರಿಗಳ ಕುಮ್ಮಕ್ಕೇ ಇದೆ ಅನ್ನುವಂಥ ಆರೋಪ ಮತ್ತೊಂದು ಕಡೆ ಕೇಳಬರ್ತಾ ಇದೆ. ಅವರೇ ಸಪೋರ್ಟ್ ಮಾಡಿಬಿಟ್ಟು ಅವರೇ ಇನ್ನೊಂದು ಕಡೆ ಸುಮ್ಮನೆ ಹೋಗ್ಬಿಟ್ಟು ವಾರ್ನ್ ಮಾಡಿ ಬಂದರೆ ಇಲ್ಲಿ ಏನು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಏನು ಗೊತ್ತಾಗಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಜನಗಳು ಅಷ್ಟು ದಡ್ಡರಲ್ಲ, ಎಲ್ಲ ಗೊತ್ತಾಗುತ್ತೆ. ಸೊ ಇದೀಗ ಅವರೇ ಆರೋಪ ಮಾಡ್ತಾ ಇದ್ದಾರೆ, ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕುಮ್ಮಕ್ಕಿದೆ, ಅದಕ್ಕೋಸ್ಕರನೇ ಇವರಿಷ್ಟು ಮುಂದುವರೆದಿರೋದು ಅಂತ ಹೇಳ್ಬಿಟ್ಟು. ಎಲ್ಲಿವರೆಗೂ ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ವೋ, ಕಠಿಣ ಕಾನೂನು ಕ್ರಮ ಆಗೋದಿಲ್ವೋ, ಅಲ್ಲಿವರೆಗೂ ಕೂಡ ಈ ಅಕ್ರಮ ಮರಳು ದಂಧೆ ಅನ್ನುವಂಥದ್ದು ನಿಲ್ಲೋದಿಲ್ಲ. ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ತೊಂದರೆಗಳು ತಪ್ಪೋದಿಲ್ಲ. ಇದೊಂಥರ ತಿಮಿಂಗಲವನ್ನು ಬಿಟ್ಟು ಮೀನನ್ನು ಹಿಡಿಯೋ ಕೆಲಸ ಅಂತ ಅಂತಾರಲ್ಲ, ಅದಾಗ್ತಾ ಇದೆ ಅಷ್ಟೇನೆ. ಮೇಯ್ನ್ ಆಗಿ ಅದು ಯಾರು ಕುಮ್ಮಕ್ ನೀಡಿರೋದು, ಅದು ಯಾರಲ್ಲಿ ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅವರಿಗೆ ಒಂದು ವಾರ್ನನ್ನು ಮಾಡಬೇಕು. ಅವ್ರಿಗೆ ಅಧಿಕಾರಕ್ಕೆ ಕೂತು ಬರುತ್ತಲ್ಲ, ಅವಾಗ ಗೊತ್ತಾಗತ್ತೆ. ಅಲ್ಲಿ ಗಂಟ ಗೊತ್ತಾಗೋದಿಲ್ಲ. ಯಾವುದೇ ಕಡಿವಾಣ ಇಲ್ಲ. ನೋಡಿ ಎಷ್ಟು ರಾಜಾರೋಷವಾಗಿ ಮರಳು ದಂಧೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಗಳು ಏನು ಮಾಡ್ತಾರೆ? ಕಂಪ್ಲೇಂಟ್ ಕೊಡ್ಬೋದು, ಅವ್ರ ಗಮನಕ್ಕೆ ತರಬಹುದು ಅಷ್ಟೇನೆ.